ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮಮ್ಮ ನಿಮ್ಮಮ್ಮ ಹಾಗೂ ಎಲ್ಲರ ಅಮ್ಮಂದಿರು ತ್ಯಾಗಮಯ್ಯರೇ. ಅಕ್ಕರೆಯಿಂದ ಆಶೀರ್ವದಿಸಿ ಆನಂದಿಸಿ ಅಪ್ಪಿಕೊಳ್ಳುವವಳೇ ಅಮ್ಮ. ನನ್ನೆಲ್ಲ ನೋವಿಗೆ ನಗುವಾಗಿ, ನನ್ನೆಲ್ಲ ಗೆಲುವಿಗೆ ಗುರುವಾಗಿ, ನನ್ನೆಲ್ಲ ಭಾವಕ್ಕೆ ಮಗುವಾಗಿ ಸ್ಪಂದಿಸುವವಳೇ ಅಮ್ಮ. ನನ್ನೆಲ್ಲ ನೆನಪುಗಳಲ್ಲಿ ಅಚ್ಚಳಿಯದೆ ಅಚ್ಚಾರಿಗಿರುವವಳೇ ನನ್ನಮ್ಮ. ಗುರುವಾಗಿ, ಗೆಲುವಾಗಿ, ವರವಾಗಿ, ಪರವಾಗಿ ನನಗೆ ಸರಿಯಾಗಿ ನಿಂತವಳೇ ನನ್ನಮ್ಮ. ಅಮ್ಮ ಎಂದಾಕ್ಷಣ ಕಣ್ಣಂಚಲಿ ಆ ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲವೂ ಒಂದು ಬಾರಿ ಪಟದಂತೆ ಹಾರಿ ಹೋಗುತ್ತದೆ. ಆದರೆ ಇದೆಲ್ಲದರ ಹೊರತಾಗಿ ಅಮ್ಮ ಎಂದರೆ ಮಾಂಸದ ಮುದ್ದೆಗೆ ಜೀವನಿತ್ತವಳು, ಜೀವಕ್ಕೆ ಜನ್ಮನಿತ್ತವಳು. ಆ ಜೀವವು ಹೇಗೆ ಜೀವನ ನಡೆಸಬೇಕೆಂದು ದಾರಿ ತೋರಿಸಿದವಳು. ಬಿದ್ದಾಗ ಎದ್ದೇಳು, ಕುಗ್ಗಬೇಡ, ಮುನ್ನುಗ್ಗು ಎಂದವಳು. ಗೆದ್ದಾಗ ಖುಷಿಪಟ್ಟು ಬೆನ್ನು ತಟ್ಟಿ ಹಿಗ್ಗಬೇಡ ಎಂದು ಕಿವಿ ಮಾತು ಹೇಳಿದವಳು. ಕಂದನ ಖುಷಿಯಲ್ಲಿ ತಾ ಸಂತಸ ಪಟ್ಟವಳು, ಕಂದನ ದುಃಖದಲ್ಲಿ ತಾ ಅತ್ತವಳು. ಅಮ್ಮ ಎನ್ನುವ 2 ಅಕ್ಷರಕ್ಕೆ ಸಾಕ್ಷಿಯಾದವಳು. ನೋವಿನಲ್ಲೂ ದೇವರಿಗಿಂತ ಮೊದಲು ಅಮ್ಮ ಬಂದಾಳ. ಇದು ಮನುಷ್ಯ ಸಂಕುಲದ ಎಲ್ಲ ಜೀವಗಳ ಜೀವಾಳ. ತಾಯಿ ಎನ್ನುವುದಕ್ಕಿಂತ ಅಮ್ಮ ಈ ಪದ ಮನಸ್ಸಿಗೆ ಹೆಚ್ಚು ಹತ್ತಿರ. ಭೂದೇವಿಗಿರುವಷ್ಟು ಸಹನೆ ನಾವು ಅಮ್ಮನಲ್ಲಿ ಕಾಣುತ್ತೇವೆ. ಸಾಗರದಷ್ಟು ವಿಶಾಲ ಮಾತೃಪ್ರೇಮ. ಅದಕ್ಕೆ ಆಕೆ ಕ್ಷಮೆಯ ಧರಿತ್ರಿ. ನಾವು ಮಕ್ಕಳ ಜವಾಬ್ದಾರಿಯನ್ನು ವಹಿಸುವ ಅಮೃತ ಮೂರ್ತಿ ಅಮ್ಮ. ಪ್ರೀತಿಯ ಅಮೃತ ಧಾರೆ ಎರೆಯುವ ಅಮ್ಮನಿಗೆ ಅಮ್ಮನೇ ಸಾಟಿ. ಪ್ರೀತಿಗೆ, ತ್ಯಾಗಕ್ಕೆ, ಸಹನೆಗೆ, ಬಾಧ್ಯತೆಗೆ ತಾಯಿಯ ಕೊಡುಗೆ ಅಪಾರ. ಗರ್ಭಿಣಿಯಾದ ಮೊದಲ ದಿನದಿಂದ ಹಿಡಿದು ಅನೇಕ ಕಷ್ಟಗಳನ್ನು ಅನುಭವಿಸಿ ಮಗುವನ್ನು ಕಾಪಾಡುತ್ತಾಳೆ. ಕರುಳು ಕತ್ತರಿಸಿಕೊಂಡು ಉದರದಿಂದ ಮಗು ಹೊರಗೆ ಬರುವವರೆಗೂ ಪಾಲನೆ ಮಾಡಿ ತನ್ನ ಅಮೃತ ಧಾರೆ ಎರೆಯುತ್ತಾಳೆ. ತಾನು ತಿನ್ನದಿರಲಿ ಮಗುವಿಗೆ ಹೊಟ್ಟೆ ತುಂಬ ಉಣಿಸುತ್ತಾಳೆ. ಹಾಗಾಗಿ ತಾಯಿಯನ್ನು ಮೀರಿಸುವ ದೈವ ಮತ್ತೊಂದಿಲ್ಲ. ಮಕ್ಕಳಿಗೆ ನಡಿಗೆಯ ಜೊತೆಗೆ ನಡತೆಯನ್ನು ಕಲಿಸುತ್ತಾಳೆ. ಅಮ್ಮನಿಗೆ ಬೇಕಾಗಿರೋದು ಮಕ್ಕಳ ಪ್ರೀತಿ, ವಿಶ್ವಾಸ. ತಾಯಿ ಮಕ್ಕಳಿಂದ ಏನೇನೂ ಅಪೇಕ್ಷಿಸುವುದಿಲ್ಲ. ಮಕ್ಕಳಿಗೆ ಒಳ್ಳೆಯದಾಗಲೆಂದೇ ಅವಳ ಹೃದಯ ಮಿಡಿದಿರುತ್ತದೆ. ಮಕ್ಕಳ ಒಳಿತಿಗಾಗಿ ಅವಳು ಬೇಡದ ದೇವರಿಲ್ಲ, ಮಾಡದ ಪೂಜೆ ಇಲ್ಲ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದರೆ ಎಂದಿಗೂ ಕೆಟ್ಟ ತಾಯಿ ಸಿಗಲಾರಳು. ನಮ್ಮ ಉಸಿರೇ ತಾಯಿ ಎಂಬ ಆಲೋಚನೆ ನಮ್ಮ ಮನಸ್ಸಿನಲ್ಲಿರಬೇಕು. ತಾಯಿಯನ್ನು ನಿರ್ಲಕ್ಷಿಸುವುದು ಬೇಡ. ಪ್ರೀತಿ, ವಿಶ್ವಾಸ, ಅಭಿಮಾನ ತೋರಿಸಿ.